ಓಂ ಶಾಂತಿ. ಹಿಂದಿನ ಸಂಚಿಕೆಯಲ್ಲಿ ತಂದೆ ತಾಯಂದಿರು ದೇವರೇ ಅನ್ನೋದನ್ನ ತಿಳ್ಕೊಂಡಿದ್ವಿ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ನಾವೆಲ್ಲರೂ ದೇವರಿಗೆ ಭಕ್ತಿಯಿಂದ ಹೂವು, ಹಣ್ಣು, ಹಣ ಹೀಗೆ ಎಷ್ಟೆಲ್ಲ ಅರ್ಪಣೆ ಮಾಡ್ತೀವಿ. ಆದ್ರೆ ದೇವರು ನಮ್ಮಿಂದ ನಿಜವಾಗ್ಲೂ ಬಯಸೋದು ಇದನ್ನೇನಾ ಅಥವಾ ಬೇರೆ ಏನನ್ನಾದ್ರೂ ನಿರೀಕ್ಷೆ ಮಾಡ್ತಾನಾ? ಬನ್ನಿ, ಈ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ. ಸರಿ, ಹಾಗಾದ್ರೆ ಮೊದಲಿಗೆ ಈಗ ನಾವು ಸಾಮಾನ್ಯವಾದಿ ಏನ್ ಮಾಡ್ತೀವಿ ಅನ್ನೋದ್ರಿಂದಾನೇ ಶುರು ಮಾಡೋಣ. ದೇವರಿಗೆ ನಾವು ಮಾಡೋ ಅರ್ಪಣೆಗಳು ಯಾವುವು ಮತ್ತು ಯಾಕೆ ಮಾಡ್ತೀವಿ ಅಂತ ಸ್ವಲ್ಪ ನೋಡೋಣ. ಇದು ನಮ್ಮೆಲ್ಲರ ಮನಸ್ಸಲ್ಲೂ ಬರುವಂತಹ ಒಂದು ಪ್ರಶ್ನೆ ಅಲ್ವಾ? ದೇವಸ್ಥಾನಕ್ಕೆ ಹೋದಾಗಾಗ್ಲಿ, ಮನೆಯಲ್ಲೇ ಪೂಜೆ ಮಾಡುವಾಗಾಗ್ಲಿ, ದೇವರಿಗೆ ಏನನ್ನ ಕೊಟ್ರೆ ಸಂತೋಷ ಆಗುತ್ತೆ, ನಮ್ಮ ಭಕ್ತಿ ಹೇಗೆ ವ್ಯಕ್ತಪಡಿಸೋದು ಅಂತ ನಾವೆಲ್ಲರೂ ಒಂದಲ್ಲ ಒಂದು ಸಲ ಯೋಚನೆ ಮಾಡಿರ್ತೀವಿ. ನೋಡಿ, ಸಾಮಾನ್ಯವಾಗಿ ನಮ್ಮ ಒಂದು ಭಕ್ತಿಯ ಸಂಕೇತವಾಗಿ ನಾವೇನ್ ಮಾಡ್ತೀವಿ? ದೇವರಿಗೆ ಅಂತ ತಾಜಾ ಹೂವುಗಳು, ಒಳ್ಳೆ ಹಣ್ಣುಗಳು, ಹೊಸ ಬಟ್ಟೆ, ಹೀಗೆ ನಮ್ಮ ಕೈಲಾದಷ್ಟು ಹಣ, ಬಂಗಾರವನ್ನು ಸಮರ್ಪಿಸ್ತೀವಿ. ಇದು ತಲೆತಲಾಂತರದಿಂದ ನಾವೆಲ್ಲರೂ ಮಾಡ್ಕೊಂಡ್ ಬಂದಿರೋ ಒಂದು ಪದ್ಧತಿ. ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ನಾವು ಕೊಡುವ ಈ ಎಲ್ಲಾ ಭೌತಿಕ ವಸ್ತುಗಳು ನಿಜವಾಗ್ಲೂ ದೇವರಿಗೆ ಬೇಕಾ? ಅಥವಾ ಈ ಅರ್ಪಣೆಗಳ ಹಿಂದೆ ನಾವಿನ್ನೂ ಅರ್ಥ ಮಾಡ್ಕೊಳ್ಬೇಕಾದ ಆಳವಾದ ಸತ್ಯ ಬೇರೇನಾರೂ ಇದೆಯಾ? ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ನಾವು ಮೊದಲು ದೇವರ ನಿಜವಾದ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವು ಯಾರಿಗ ಅರ್ಪಣೆ ಮಾಡ್ತಿದ್ದೀವಿ ಅಂತ ಸರಿಯಾಗಿ ತಿಳಿದುಕೊಂಡ್ರೆ ಮಾತ್ರ ಏನನ್ನ ಅರ್ಪಿಸ್ಬೇಕು ಅನ್ನೋದು ಸ್ಪಷ್ಟವಾಗತ್ತೆ. ನೋಡಿ, ಜ್ಞಾನದ ಪ್ರಕಾರ ದೇವರು ನಿರಾಕಾರ. ಅಂದ್ರೆ ಆತನಿಗೆ ಯಾವುದೇ ಒಂದು ನಿರ್ದಿಷ್ಟ ರೂಪ ಅಥವಾ ಆಕಾರ ಇಲ್ಲ. ಆತ ಅಶರೀರಿ, ಅಂದ್ರೆ ನಮ್ಮ ಥರ ಈ ಪಂಚಭೂತಗಳಿಂದಾದ ಶರೀರ ಇಲ್ಲ. ಆತ ನಿರಹಂಕಾರಿ, ಅಂದ್ರೆ ಅಹಂಕಾರದ ಸೋಂಕು ಸ್ವಲ್ಪವೂ ಇಲ್ಲದವನು. ಮತ್ತು ನಿರ್ವಿಕಾರ, ಅಂದ್ರೆ ಯಾವಾಗ್ಲೂ ಪರಿಶುದ್ಧ, ಯಾವುದೇ ಬದಲಾವಣೆಗಳಿಗೆ ಒಪ್ಪಡದವನು. ಈಗ ನೋಡಿ, ಇಲ್ಲೊಂದು ದೊಡ್ಡ ಪ್ರಶ್ನೆನೇ ಹುಟ್ಕೊಳುತ್ತೆ. ಯೋಚನೆ ಮಾಡಿ, ದೇಹವೇ ಇಲ್ಲದ ಅಶರೀರಿ ದೇವರಿಗೆ ನಾವು ಕೊಡುವ ಬಟ್ಟೆ ಹೇಗೆ ಬೇಕು ಅಲ್ವಾ? ಹಾಗೇನೆ ಯಾವುದೇ ರೂಪ, ಆಕಾರವೇ ಇಲ್ಲದ ನಿರಾಕಾರನಿಗೆ ನಾವು ತಟ್ಟೆಯಲ್ಲಿಟ್ಟು ಕೊಡುವ ಹಣ್ಣು ಹಂಪಲು ಹೇಗೆ ತಾನೇ ತಲುಪುತ್ತೆ? ಎಲ್ಲಕ್ಕಿಂತ ಹೆಚ್ಚಾಗಿ ಇಡೀ ಸೃಷ್ಟಿಯ ಒಡೆಯನಿಗೆ, ಅಹಂಕಾರದ ಲವಲೇಶವೂ ಇಲ್ಲದವನಿಗೆ ನಮ್ಮ ದುಡ್ಡು, ಕಾಸು, ಬಂಗಾರದ ಅಗತ್ಯವಾದ್ರೂ ಏನಿದೆ? ಇದು ನಿಜಕ್ಕೂ ನಮ್ಮನ್ನು ಆಳವಾಗಿ ಯೋಚನೆ ಮಾಡುವ ಹಾಗೆ ಮಾಡುತ್ತೆ. ಹಾಗಾದ್ರೆ ನಾವು ಕೊಡುವ ವಸ್ತುಗಳು ದೇವರಿಗೆ ಬೇಡ ಅಂದ್ರೆ ಆತ ನಮ್ಮಿಂದ ನಿರೀಕ್ಷಿಸುವುದಾದ್ರೂ ಏನನ್ನ, ದೇವ್ರು ನಮ್ಮಿಂದ ಏನನ್ನ ಕೇಳ್ತಾನೆ? ಬನ್ನಿ, ಆ ರಹಸ್ಯವನ್ನ ಈಗ ನೋಡೋಣ. ಉತ್ತರ ಕೇಳಿದ್ರೆ ಆಶ್ಚರ್ಯ ಆಗ್ಬಹುದು, ಆದ್ರೆ ಉತ್ತರ ತುಂಬಾನೇ ಸರಳ. ಪರಮಾತ್ಮನು ನಮ್ಮಿಂದ ಕೇಳೋದು ನಮ್ಮಲ್ಲಿರೋ ಬೆಲೆಬಾಳೋ ವಸ್ತುಗಳನ್ನಲ್ಲ, ಬದಲಿಗೆ ನಮ್ಮನ್ನೇ ಹಾಳು ಮಾಡುವ ನಮ್ಮ ಕೆಟ್ಟ ಗುಣಗಳನ್ನ, ನಮ್ಮ ದುರ್ವ್ಯಸನಗಳನ್ನ. ಹೌದು, ದೇವರು ಸ್ಪಷ್ಟವಾಗಿ ಹೇಳ್ತಾನೆ, ನಿನ್ನಲ್ಲಿರೋ ಯಾವುದು ಬೇಡವೋ ಅದನ್ನ ನನಗೆ ಕೊಟ್ಬಿಡುವಂಟ. ಹಾಗಾದ್ರೆ ಆ ಕೆಟ್ಟ ಗುಣಗಳು ಯಾವುವು? ಪ್ರಮುಖವಾಗಿ 5 ವಿಕಾರಗಳು ಅಂತ ಹೇಳ್ತಾರೆ: ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರ. ಇವು ಮನುಷ್ಯನ ನಿಜವಾದ ಶತ್ರುಗಳು. ದೇವ್ರು ಕೇಳೋದಿಷ್ಟೇ, ನಿಮ್ಮ ಈ ಒಳಗಿನ ಶತ್ರುಗಳನ್ನ ನನ್ಗೆ ಅರ್ಪಣೆ ಮಾಡ್ಬಿಡಿ, ಹಗುರವಾಗಿರಿ ಅಂತ. ಯಾಕಂದ್ರೆ ಈ ವಿಕಾರಗಳನ್ನ ದೇವರಿಗೆ ಅರ್ಪಣೆ ಮಾಡೋದು ಅಂದ್ರೆ ನಮ್ಮ ಮನಸ್ಸಿನ ನಾವೇ ಸ್ವಚ್ಛ ಮಾಡಿಕೊಂಡ ಹಾಗೆ. ದೇವ್ರು ವಾಸ ಮಾಡೋದು ನಿರ್ಮಲವಾದ ಮನಸ್ಸಿನಲ್ಲಿ, ಸತ್ಯವಿರುವ ಹೃದಯದಲ್ಲಿ ಮಾತ್ರ. ಯಾವಾಗ ನಾವು ನಮ್ಮ ದುರ್ಗುಣಗಳನ್ನ ತ್ಯಾಗ ಮಾಡ್ತೀವೋ ಆಗ ನಮ್ಮ ಹೃದಯ ದೇವರಿಗೆ ಯೋಗ್ಯವಾದ ಒಂದು ಮಂದಿರ ಆಗುತ್ತೆ. ಸರಿ, ನಮ್ಮಲ್ಲಿರೋ ಕೆಟ್ಟದನ್ನೆಲ್ಲ ದೇವರಿಗೆ ಕೊಟ್ಟುಬಿಟ್ರೆ ನಮ್ಗೇನೂ ಲಾಭ? ಇದರಿಂದ ನಮ್ಗೆ ನಷ್ಟ ಆಗಲ್ವಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕಳೆಕೊಳ್ಳುವ ಪ್ರಕ್ರಿಯೆ ಅಲ್ಲವೇ ಅಲ್ಲ. ಬದಲಿಗೆ ಇದೊಂದು ಅದ್ಭುತವಾದ ವಿನಿಮಯ. ಇದನ್ನ ಒಂದು ಅತ್ಯುತ್ತಮ ವ್ಯವಹಾರ ಅಂತಾನೆ ಹೇಳಬಹುದು. ನಾವು ನಮ್ಮ ಒಂದು ಕೆಟ್ಟ ಗುಣವನ್ನ ದೇವರಿಗೆ ಕೊಟ್ಟಾಗ ಆ ಜಾಗ ಖಾಲಿಯಾಗುತ್ತಲ್ವಾ? ಆ ಖಾಲಿ ಜಾಗದಲ್ಲಿ ದೇವ್ರು ಒಂದು ದಿವ್ಯ ಗುಣವನ್ನ ತುಂಬುತ್ತಾನೆ. ಉದಾಹರಣೆಗೆ, ಕೋಪವನ್ನ ಬಿಟ್ರೆ ಪ್ರತಿಯಾಗಿ ಶಾಂತಿ ಸಿಗುತ್ತೆ, ಅಹಂಕಾರವನ್ನ ಬಿಟ್ರೆ ನಮ್ರತೆ ನಮ್ಮದಾಗತ್ತೆ. ಅಂತಿಮವಾಗಿ ಇದರ ಅರ್ಥ ಇಷ್ಟೇ: ಈ ನಿಜವಾದ ಅರ್ಪಣೆ ಅನ್ನೋದು ದೇವರನ್ನ ಮೆಚ್ಚಿಸೋಕೆ ಮಾತ್ರ ಅಲ್ಲ, ಇದರಿಂದ ನಾವು ನಮ್ಮನ್ನೇ ಉತ್ತಮಪಡಿಸ್ಕೊಳ್ಬಹುದು. ಇದೊಂದು ಆಧ್ಯಾತ್ಮಿಕ ಪ್ರಕ್ರಿಯೆ. ನಮ್ಮ ದೋಷಗಳನ್ನ ನಾವು ಬಿಟ್ಟಾಗ ನಮ್ಮ ಚಾರಿತ್ರ್ಯ ಉತ್ತಮವಾಗತ್ತೆ ಮತ್ತು ಆಗ ನಾವು ಸಹಜವಾಗಿಯೇ ದೈವಿಕತೆಗೆ ತುಂಬಾ ಹತ್ರವಾಗ್ತೀವಿ. ಕೊನೆಯದಾಗಿ ಈ ಒಂದು ಮಾತು ಇಡೀ ವಿಷಯದ ಸಾರಾಂಶವನ್ನೇ ಹೇಳುತ್ತೆ. ನಿಜವಾದ ಅರ್ಪಣೆ ಎನ್ನುವುದು ನಾವು ಕೈಯಿಂದ ಕೊಡುವ ವಸ್ತುಗಳಲ್ಲಿಲ್ಲ, ಬದಲಿಗೆ ನಮ್ಮ ಹೃದಯದಿಂದ ಯಾವ ದುರ್ಗುಣವನ್ನ ಬಿಟ್ಕೊಡಲು ಸಿದ್ಧರಿದ್ದೇವೆ ಅನ್ನೋದ್ರಲ್ಲಿದೆ.
ಇಂಥ ಇನ್ನೂ ಅನೇಕ ವಿಷಯಗಳು ಅಥವಾ ಇನ್ನೂ ಹೆಚ್ಚಿನ ವಿವರಣೆ ಬೇಕಿದ್ರೆ ನಿಮ್ಮ ಹತ್ತಿರದ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯವನ್ನ ಸಂಪರ್ಕ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ದೇಹವಿಲ್ಲದ ದೇವರ ಪೂಜೆ ಪ್ರಾರ್ಥನೆ ಹೇಗೆ ನಡೆಯುತ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಂ ಶಾಂತಿ.